ರಾಜ್ಯದಲ್ಲಿ ಒಂದ್ ಕಡೆ ಈ ಸಂಪುಟ ವಿಸ್ತರಣೆ ತಲೆನೋವು ಕಾಡ್ತಾ ಇದ್ರೆ ಮತ್ತೊಂದ್ ಕಡೆಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕಂಟಕ ಈಗ ಶುರುವಾಗಿರುವಂತದ್ದು. ಸರ್ಕಾರದಿಂದ ನಿಮ್ ಖಾತೆಗೆ ಯಾಕೆ ಹಣ ಬರ್ತಿಲ್ಲ ಗೊತ್ತಾ? ಯಾಕೆ ನಿಮ್ಗೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗ್ತಿಲ್ಲ? ಯೋಚನೆ ಮಾಡಿದೀರಾ? ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ತಲೆನೋವಾಗಿ ಮಾರ್ಪಟ್ಟಿದ್ರೆ ಮತ್ತೊಂದ್ ಕಡೆ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಕಂಟಕ ಶುರುವಾಗಿದೆ. ಯಾಕಂದ್ರೆ ಇದೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 5 ಗ್ಯಾರಂಟಿಯನ್ನ ಘೋಷಣೆ ಮಾಡುತ್ತೆ. ಆ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಒಂದು ಪೈಕಿ. ಸೊ ಈಗ ಅದು ಮಹಿಳೆಯರಿಗೆ ತಲುಪ್ತಾ ಇಲ್ಲ. ಅಂದ್ರೆ ಸರ್ಕಾರದಿಂದ ನಿಮ್ ಖಾತೆಗೆ ಯಾಕೆ ಹಣ ಬರ್ತಿಲ್ಲ? ಸದ್ಯ ಫೋಕಸ್ ಟಿವಿ ಕನ್ನಡ ಬಯಲು ಮಾಡ್ತಾ ಇದೆ ಈ ಗೃಹಲಕ್ಷ್ಮಿ ದುಡ್ಡಿನ ರಹಸ್ಯ. ನೋಡಿ, ತಿಂಗಳಾದ್ರೂ ಕೂಡ ಮಹಿಳೆಯರ ಖಾತೆಗೆ ಯಾವುದೇ ಹಣ ಜಮೆ ಆಗ್ತಾ ಇಲ್ಲ. ಅಂದ್ರೆ ಕೊಟ್ಟಂತ ಆಶ್ವಾಸನೆ ಹೇಳಿಕೆಗಷ್ಟೇನಾ? ನುಡಿದಂತೆ ನಡೆದ್ವಿ ಅಂತ ಸರ್ಕಾರ ಹೇಳುತ್ತಲ್ಲ, ನುಡಿದು ಬಿಟ್ಟು ಸುಮ್ಮನೆ ಆಯ್ತಾ? ಅತಿವೃಷ್ಟಿ ಅನಾವೃಷ್ಟಿಯಿಂದ ಕುಟುಂಬಗಳಿಗೆ ಸಂಕಷ್ಟ ಆಗ್ತಾ ಇದೆ. ಒಂದ್ ಕಡೆ ಇದೇ ನಾವು ಈ ಏನಂತಾರೆ ಬಯಲುಸೀಮೆ ಆ ಕಡೆ ಹೋಗೋದಾದ್ರೆ, ರೈತ ಜನಸಂದಣಿಗೆ ನಾವು ಹೋಗೋದಾದ್ರೆ ಅಲ್ಲಿ ಇವಾಗ ನೋಡಿ ಮಳೆ ಬರ್ತಾ ಇಲ್ಲ, ಬೆಳೆ ಬೆಳೆಯೋದಿಕ್ಕಾಗ್ತಾ ಇಲ್ಲ. ಅದೇ ತಿಂಗಳಿಗೆ 2,000 ಬಂದಿದ್ರೆ ಅದೇ ಏನಕ್ಕಾದ್ರೂ ಆಗ್ತಿತ್ತ ಅವರಿಗೆ? ತಿಂಗಳಾದ್ರೂ ಕೂಡ ಮಹಿಳೆಯರ ಖಾತೆಗೆ ಹಣ ಜಮೆ ಆಗ್ತಿಲ್ಲ. ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಕುಟುಂಬಗಳ ಸಂಕಷ್ಟಕ್ಕೆ ಎದುರಾಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಮಾತ್ರ ಸರ್ಕಾರ ಬ್ಯುಸಿ ಆಗ್ಬಿಟ್ಟಿದೆ. ಗೃಹಲಕ್ಷ್ಮಿ ಬಿಡುಗಡೆಯಾಗದೆ ಮಹಿಳೆಯರಿಗೆ ಈಗ ಆತಂಕ ಶುರುವಾಗಿದೆ. 6 ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಹಂಗಿದ್ರೆ ಯಾವಾಗ ಗೃಹಲಕ್ಷ್ಮಿ ಭಾಗ್ಯ ಸಿಗುತ್ತೆ ಮಹಿಳೆಯರಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸದ್ಯ ಸಂಪುಟ ವಿಸ್ತರಣೆಯಲ್ಲಿ ಶಾಸಕರು ಸಚಿವರು ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಹಾಗಿದ್ರೆ ಯಾರು ಮುಂದಿನ ಬಾರಿ ಈ ಒಂದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಇನ್ನೂ ಯಾರು ಅಂತಾನೆ ಗೊತ್ತಿಲ್ಲ. ಸೊ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವರು ಶಾಸಕರು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರಿಗೆ ಅವರ ಕುರ್ಚಿ, ಅವರ ಶಾಸಕರು, ಅವರ ಮಂತ್ರಿಗಿರಿ, ಅವರ ಸರ್ಕಾರ ಮುಖ್ಯವಾಯಿತೆ ಹೊರತು ರಾಜ್ಯ ಕೊಟ್ಟಂತ ಆಶ್ವಾಸನೆಗಳು ನುಡಿದಂತೆ ನಡೀತೀವಿ ಯಾವುದು ಕೂಡ ತಲೆಯಲಿಲ್ಲ. ಮತ್ತೊಂದು ಕಡೆಗೆ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತಿಲ್ಲ ಸರ್ಕಾರ. ನೀವು 5 ವರ್ಷಕ್ಕೆ ನಾವು ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆಲ್ಲ ಹಾಕ್ಬಿಡ್ಬೇಕಿತ್ತು ಅಡ್ವಾನ್ಸ್ ಆಗಿ ಅಕೌಂಟ್ಸ್ಗಳಿಗೆ. ಯಾಕೆ ಹಾಕಿಲ್ಲ? ಮಹಿಳೆಯರ ಖಾತೆಗೆ ಹಣ ಜಮೆನೆ ಮಾಡ್ತಿಲ್ಲ ಸರ್ಕಾರ. ಕಳೆದ 6 ತಿಂಗಳಿಂದ ಸತ್ತವರ ಅಕೌಂಟ್ಸ್ಗಳಿಗೆ ದುಡ್ಡು ಹೋಗ್ತಾ ಇದೆ. ಇದೇ ಬೆಳಗಾವಿ ಭಾಗದಲ್ಲಿ ಒಬ್ಬೊಬ್ಬರ ಅಕೌಂಟ್ಗೆ 6-7 ಸಲ ದುಡ್ಡು ಹೋಗ್ತಾ ಇದೆ. ಹಾಗಾದ್ರೆ ಉಳಿದವ್ರು ಏನ್ ಪಾಪ ಮಾಡಿದ್ರು? ಮತ್ತೊಂದ್ ಕಡೆಗೆ ಖಾತೆ ಅಪ್ಡೇಟ್ ಮಾಡುವಂತೆ ಹೇಳಿ ಹಣವನ್ನೇ ಹಾಕ್ತಾ ಇಲ್ಲ. ಖಾತೆ ಅಪ್ಡೇಟ್ ಮಾಡಿ ಅಂದ್ರಿ, ಬಯೋಮೆಟ್ರಿಕ್ ಕೊಡಿ ಅನ್ನಿ, ಹೊಸದಾಗಿ ಅರ್ಜಿ ಹಾಕಿ ಅಂತ ಅಂದ್ರಿ. ಇಷ್ಟೂ ಕೆಲಸಗಳನ್ನ ರಾಜ್ಯದಲ್ಲಿರುವಂತಹ ಮಹಿಳೆಯರು ಹೋಗಿ ಮಾಡಿದ್ರು. ಇಲ್ಲಿ ಬೆಂಗಳೂರು ಜೊತೆಗೆ ಎಲ್ಲಾ ಸೈಬರ್ ಕೇಂದ್ರಗಳು ಫುಲ್ ಆಗಿದ್ವು. ಖಾತೆಯನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಮಹಿಳೆಯರು ಮಾಡಿದ್ರು. ಎಲ್ಲ ಹಾಕಿದ್ರಿ ಹಣ? ಎಷ್ಟು ದುಡ್ಡು ಹಾಕಿದ್ರಿ? ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಜಮೆ ಆಗದೆ ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ. ನೀವು ಅನ್ಕೋಬಹುದು ಆಫ್ಟರ್ ಆಲ್ 2,000 ಅಂತ ರೀ. ಆ 2,000ದಲ್ಲಿ ಎಷ್ಟೋ ಕುಟುಂಬಗಳು ತಮ್ಮ ಜೀವನ ನಡೆಸ್ತಾ ಇದ್ವು. ಅವರ ಮೆಡಿಸಿನ್ಗೆ ಅಥವಾ ಅವರ ವೈಯಕ್ತಿಕಕ್ಕೆ ಎಂತಕ್ಕೋ ದುಡ್ಡು ಬೇಕೋ, ಮಾತ್ರಕ್ಕೆ ಬೇಕೋ, ತಿನ್ನಕ್ ಬೇಕೋ, ಯಾವುದಕ್ಕೋ ಒಂದು ಈ ತಿಂಗಳು ಗಂಡ ಏನೋ ಮೇಂಟೆನೆನ್ಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದೇ 2,000ದಲ್ಲಿ ಮಹಿಳೆಯರು ಮೇಂಟೆನೆನ್ಸ್ ಮಾಡ್ತಾ ಇದ್ರು ಮನೇನ. ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಬಂದ್ ನೋಡಿದ್ಯಾ? ಮತ್ತೊಂದು ಕಡೆಗೆ ಕರ್ನಾಟಕದ ಹಲವು ಕುಟುಂಬಗಳಿಗೆ ಗೃಹಲಕ್ಷ್ಮಿನೇ ಆಸರಿಯಾಗಿದೆ. ಇದನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂತಾ ಹೋಗೋದಾದ್ರೆ, ಇದೇ 2,000 ದುಡ್ಡು ಕೂಡಿಟ್ಟು ಇದೇ ರೈತ ಸಮುದಾಯದಲ್ಲಿ ಬಹಳ ಬಡವರು ಕೂಡ 2,000 ಶೇಖರಣೆ ಮಾಡಿ ಫ್ರಿಡ್ಜ್ ತಗೊಂಡಿದ್ದಾರೆ, ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ. ಕೇವಲ ಶ್ರೀಮಂತರು ಮಾತ್ರ ಯಾಕೆ ಶ್ರೀಮಂತ ಜೀವನ ನಡೆಸಬೇಕು? ನಮಗೂ ತಿಂಗಳ ದುಡ್ಡು ಬರ್ತಿದೆಯಲ್ಲ, ಸೇವಿಂಗ್ ಮಾಡ್ಕೊಳ್ಳೋಣ, ಮನೆ ಚೆನ್ನಾಗಿಟ್ಕೊಳ್ಳೋಣ. ಅವರ ಕುಟುಂಬಗಳಿಗೆ ಆದಾಯ ಆಗಿದೆ ಇದೇ ಗೃಹಲಕ್ಷ್ಮಿ ಹಣ. ಮತ್ತೊಂದು ಕಡೆಗೆ ಸಂಪುಟ ವಿಸ್ತರಣೆಯಲ್ಲೇ ಇದ್ರೆ ಜನರ ಸಮಸ್ಯೆಯನ್ನ ಯಾರು ಕೇಳೋರು? ನಿಮ್ಮನ್ನ ನಾವು ಜನಪ್ರತಿನಿಧಿಗಳಿಗಾಗಿ ಆಯ್ಕೆ ಮಾಡಿ ಕಳಿಸಿದೀವಲ್ಲ, 5 ವರ್ಷ ಸರ್ಕಾರ ನಡೆಸಿ ನಮ್ಮನ್ನ ನೋಡಿ ನಮ್ಮ ನೋವು ನಲಿವು ಏನು ಬನ್ನಿ ವಿಚಾರಿಸಿ ಅಂತ ಹೇಳಿ ನಿಮ್ಮ ತಲೆ ಮಾತ್ರ ಕುರ್ಚಿ ಮೇಲೆ ಕಣ್ಣು. ಸಂಪುಟ ವಿಸ್ತರಣೆ, ಶಾಸಕರನ್ನ ಮಂತ್ರಿಗಿರಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳೋದಷ್ಟೇ. ಅದೆಲ್ಲ ನಯಾ ಪೈಸೆ ಆಗ್ತಾ ಇಲ್ಲ. ಹಂಗಾದ್ರೆ ಜನರ ಸಮಸ್ಯೆಯನ್ನ ಕೇಳೋರು ಯಾರು? ಯಾವ ನಾಯಕರು ಮುಂದೆ ಇದ್ದಾರೆ? ತಿಂಗಳ ಹಣ ಬಾರದೆ ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ. 6 ತಿಂಗಳು 7 ತಿಂಗಳು ಅವರ ಅಕೌಂಟಿಗೆ ದುಡ್ಡು ಬರ್ತಾ ಇಲ್ಲ. ಎಷ್ಟೋ ವೃದ್ಧರು ಆ ದುಡ್ಡಲ್ಲಿ ಮೆಡಿಸಿನ್ಸ್ ತಗೊಂತಾ ಇದ್ರು, ಕೂಡಿಡ್ತಾ ಇದ್ರು. ವರ್ಷಕ್ಕೊಮ್ಮೆ ಮೊಮ್ಮಕ್ಕಳು ಬಂದ್ರೆ ಎತ್ಕೊಡ್ತಾ ಇದ್ರು. ಮಹಿಳೆಯರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸದ್ಯ ಸಂಪುಟ ಆಮೇಲೆ ಮಾಡ್ಕೊಳ್ಳಿ, ಮೊದಲು ಹಣ ಹಾಕಿ.
ಇದು ರಾಜ್ಯದಲ್ಲಿರುವಂತಹ ಮಹಿಳೆಯರ ಕೂಗು. ನಿಮ್ ಸಂಪುಟ ವಿಸ್ತರಣೆ ಆಮೇಲೆ ಬೇಕಾದ್ರೂ ಮಾಡ್ಕೋಬಹುದು, ಕೊಟ್ಟಂತ ಗ್ಯಾರಂಟಿಗಳನ್ನ ಮೊದಲು ಕರೆಕ್ಟ್ ಆಗಿ ಕೊಡಿ. 5 ವರ್ಷಕ್ಕಂತ ಹೇಳಿದಿರ ಮೊದಲು ಹಾಕ್ಬಿಡಿ. ಮತ್ತೊಂದು ಕಡೆಗೆ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಗಾಗಿ ಮಹಿಳೆಯರು ಸಿಡಿದೆದ್ದಿದ್ದಾರೆ. ನೀವು ಇದೇ 2028ರ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು 5 ಗ್ಯಾರಂಟಿಗಳನ್ನ ಕೊಟ್ರಿ ಅಲ್ವಾ, ಈಗ ಅದೇ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಗಾಗಿ ಮಹಿಳೆಯರು ಸಿಡಿದೆದ್ದಿದ್ದಾರೆ. 5 ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲಾ ಜನರನ್ನು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿಸ್ಕೊಂಡು ಗೆದ್ರಲ್ವಾ, ಇವಾಗ ಅದೇ ದುಡ್ಡಿಗಾಗಿ ಮಹಿಳೆಯರು ಕೆರಳಿ ಕೆಂಡ ಆಗಿದ್ದಾರೆ. ಯಾವತ್ತು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾರೋ ದೇವರಣೆ ಗೊತ್ತಿಲ್ಲ. ಮತ್ತೊಂದು ಕಡೆಗೆ ಫಲಾನುಭವಿಗಳ ಪರಿಶೀಲನೆಯಲ್ಲೇ ತೊಡಗಿರುವ ಅಧಿಕಾರಿಗಳು, ಇನ್ನೂ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು ಅಂತ ಹೇಳಿ ಫಲಾನುಭವಿಗಳು ಅಧಿಕಾರಿಗಳನ್ನ ಭೇಟಿ ಮಾಡಿ ಕೇಳ್ತಾ ಇದ್ರು ಕೂಡ ಅವ್ರು ಮಾತ್ರ ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಹೊರತು ಯಾವಾಗ ಬರುತ್ತೆ, ಏನ್ ವಿಚಾರ, ಯಾಕೆ ತಡೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಕಾರಣಗಳೇನು ಅನ್ನೋದನ್ನ ಮಹಿಳೆಯರಿಗೆ ತಿಳಿಸುವಂತಹ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು. ಹಾಗಿದ್ರೆ ಫಲಾನುಭವಿಗಳಿಗೆ ನಾಮಕಾವಸ್ಥೆಯಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರ, ಯಾವಾಗ ದುಡ್ಡು ಬರುತ್ತೆ ಉತ್ತರ ಕೊಡಿ. ನಿಮ್ಮ ಸಚಿವ ಸಂಪುಟ ವಿಸ್ತರಣೆಯನ್ನ ಆಮೇಲೆ ಮಾಡ್ಕೊಳ್ಳಿ. ಕೊಟ್ಟಿರುವಂತ 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಸರಿಯಾಗಿ ತಲುಪ್ತಾ ಇದೆಯಾ ಜನರಿಗೆ? ತಲುಪಿಲ್ಲ ಅಂತ ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ದಾರಿ ಏನ್ ಮಾಡ್ಬೇಕು? ಒಬ್ರನ್ನ ಯಾರನ್ನಾದ್ರೂ ನೇಮಕ ಮಾಡಿ ಅಲ್ಲ, ನಿಮ್ಮ ಸಚಿವ ಸಂಪುಟ ವಿಸ್ತರಣೆ ನೀವು ಮಾಡ್ಕೊಳ್ಳಿ ನಿಧಾನಕ್ಕೆ. ಈ ರಾಜ್ಯಕ್ಕೆ ಕೊಟ್ಟಿರುವಂತ ಆಶ್ವಾಸನೆಗಳನ್ನ ಈಡೇರಿಸಿ. ಸದ್ಯ ಇಷ್ಟೂ ಕಾರಣಗಳು ಕೂಡ ಫೋಕಸ್ ಟಿವಿ ಕನ್ನಡದಲ್ಲಿ ಜನಪರವಾಗಿ ವಿಚಾರವನ್ನ ನಾವು ಎತ್ತುತ್ತಾ ಇರುವಂತದ್ದು. ಹೋಪ್ಫುಲಿ ಈ ಸುದ್ದಿಗಳನ್ನ ನೋಡಿದ ಮೇಲಾದ್ರೂ ರಾಜ್ಯ ಸರ್ಕಾರ ಹೌದು ಫೋಕಸ್ ಟಿವಿ ಹೇಳಿರೋದು ನಿಜ, ನಮ್ಮ ಸಂಪುಟ ವಿಸ್ತರಣೆಯನ್ನ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಕೊಟ್ಟಿರುವಂತಹ ಗ್ಯಾರಂಟಿಗಳ ಪರವಾಗಿ ನೇಮಕವನ್ನ ಮಾಡಿ ಅದನ್ನ ಸರಾಗವಾಗಿ ಹೋಗುವಂತೆ ಮಾಡೋಣ ಅಂತ ಆಲೋಚನೆ ತೋರಿಸುತ್ತಾ ಕಾದು ನೋಡ್ಬೇಕಾಗಿದೆ.